ಧರ್ಮಸ್ಥಳದಲ್ಲಿ ನಡೆದಿದ್ದ ಜೋಡಿ ಕೊಲೆಯ ರಹಸ್ಯ. ಅವತ್ತು ಆ ಕಗ್ಗತ್ತಲ ರಾತ್ರಿಯಲ್ಲಿ ನಡೆದದ್ದು ಅಂತಿಂತ ಕೊಲೆಯಲ್ಲ. ಸೌಜನ್ಯ ಕೊಲೆಗೂ ಕೇವಲ 20 ದಿನ ಮುಂಚೆ ನಡೆದಿದ್ದ ಕೊಲೆ ಪ್ರಕರಣ. ಈ ಕೊಲೆ ಪ್ರಕರಣದಲ್ಲಿ ಕೇಳಿ ಬಂದಿದ್ದು ಯಾರ ಹೆಸರು ಗೊತ್ತಾ? ಈ ಜೋಡಿ ಕೊಲೆಯ ಬಗ್ಗೆ ನಮಗೆ ತಿಳಿದಿರುವ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ನೀವು ಕೊನೆವರೆಗೂ ಈ ವಿಡಿಯೋ ನೋಡುವುದನ್ನು ಮಾತ್ರ ಮರಿಬೇಡಿ. ಸ್ನೇಹಿತರೆ, ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ದಿನದಿಂದ ದಿನಕ್ಕೆ ರೋಚಕ ಘಟ್ಟವನ್ನು ತಲುಪ್ತಾ ಇದೆ. ಈಗಾಗಲೇ ಈ ಪ್ರಕರಣಕ್ಕೆ SIT ಕೂಡ ಎಂಟ್ರಿಯನ್ನು ಕೊಟ್ಟಿದೆ. ತಲೆಬುರುಡೆ ರಹಸ್ಯದ ಬೆನ್ನು ಬಿದ್ದಿರುವಂತಹ SIT ತನಿಖೆಯನ್ನು ಕೂಡ ಇದೀಗ ಚುರುಕುಗೊಳಿಸಿದೆ. SIT ತನಿಖೆ ಸರಿಯಾದ ಹಾದಿಯಲ್ಲಿ ಸಾಗಿದ್ರೆ ಒಂದಿಷ್ಟು ಅನುಮಾನ, ಸಂಶಯ ಎಲ್ಲದಕ್ಕೂ ಕೂಡ ಉತ್ತರ ಸಿಗ್ಬೋದು ಅನ್ನುವಂತಹ ನಿರೀಕ್ಷೆ ಇದೆ. ಜೊತೆಗೆ ಅದೆಷ್ಟೋ ಕುಟುಂಬಗಳಿಗೂ ಕೂಡ ನ್ಯಾಯ ಸಿಗ್ಬೋದು ಅನ್ನುವಂತಹ ನಿರೀಕ್ಷೆಯಲ್ಲಿ ಸಾಕಷ್ಟು ಜನರಿದ್ದಾರೆ. ಇದೆಲ್ಲ ಒಂದು ಕಡೆ ಆದರೆ, ಈ ತಲೆಬುರುಡೆ ಪ್ರಕರಣದ ತನಿಖೆ ಶುರುವಾಗ್ತಿದ್ದಂತೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದ್ದಂತಹ ಇನ್ನೂ ಕೆಲವು ಪ್ರಕರಣಗಳಿಗೂ ಕೂಡ ಇದೀಗ ಜೀವ ಬಂದಂತಾಗಿದೆ. ಸದ್ಯ ಅದ್ಯಾವುದರ ಬಗ್ಗೆಯೂ ಕೂಡ ಹೆಚ್ಚಿನ ತನಿಖೆ ನಡೀತಾ ಇಲ್ಲ. ಆದರೂ ಕೂಡ ಸಾರ್ವಜನಿಕ ವಲಯದಲ್ಲಿ ಒಂದಿಷ್ಟು ಪ್ರಕರಣಗಳ ಬಗ್ಗೆ ಚರ್ಚೆಗಳು ನಡೆಯೋದಕ್ಕೆ ಶುರುವಾಗಿವೆ. ಸೌಜನ್ಯ ಕೊಲೆ ಪ್ರಕರಣದ ಬಗ್ಗೆ ಅಂತೂ ಸಾಕಷ್ಟು ಚರ್ಚೆ ನಡೀತಾ ಇದೆ. ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ವಿಚಾರ ಟ್ರೆಂಡಿಂಗ್ನಲ್ಲಿಯೇ ಇದೆ. ಮತ್ತೊಂದು ಕಡೆ ಪದ್ಮಲತಾ ಕೊಲೆ ಪ್ರಕರಣ ಇರ್ಬೋದು, ವೇದವಲ್ಲಿ ಕೊಲೆ ಪ್ರಕರಣ ಇರ್ಬೋದು, ಅನನ್ಯ ಭಟ್ ಕೊಲೆ ಪ್ರಕರಣ ಇರ್ಬೋದು, ಇದೆಲ್ಲದರ ಬಗ್ಗೆಯೂ ಕೂಡ ಈಗ ಮತ್ತೊಂದು ಸುತ್ತಿನ ಚರ್ಚೆಗಳು ಶುರುವಾಗಿವೆ. ಅದೇ ರೀತಿ ಧರ್ಮಸ್ಥಳದಲ್ಲಿ ನಡೆದಿದ್ದಂತಹ ಆ ಭೀಕರ ಜೋಡಿ ಕೊಲೆ ಪ್ರಕರಣದ ಬಗ್ಗೆ ಕೂಡ ಇದೀಗ ಚರ್ಚೆ ನಡೆಯೋದಕ್ಕೆ ಶುರುವಾಗಿದೆ. ಹಾಗಿದ್ರೆ ಏನಿದು ಈ ಜೋಡಿ ಕೊಲೆಯ ರಹಸ್ಯ? ಒಂದಿಷ್ಟು ಜನರಿಗೆ ಈ ಜೋಡಿ ಕೊಲೆಯ ಬಗ್ಗೆ ಗೊತ್ತಿರುತ್ತೆ, ಇನ್ನು ಕೆಲವರಿಗೆ ಸ್ವಲ್ಪ ಮಾತ್ರ ಈ ಬಗ್ಗೆ ತಿಳಿದಿರುತ್ತೆ. ಮತ್ತೆ ಕೆಲವರಿಗೆ ಈ ಬಗ್ಗೆ ಯಾವುದೇ ಮಾಹಿತಿ ಕೂಡ ಇರೋದಿಲ್ಲ, ಹೆಚ್ಚೇನು ಕೂಡ ಗೊತ್ತಿರೋದಿಲ್ಲ. ಹೀಗಾಗಿ ನಾನಿವತ್ತು ಈ ಜೋಡಿ ಕೊಲೆ ಪ್ರಕರಣದ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಅದು 2012 ಸೆಪ್ಟೆಂಬರ್ 20ನೇ ತಾರೀಕು. ಅಂದರೆ ಈ ಸೌಜನ್ಯ ಕೊಲೆ ನಡೆಯೋದಕ್ಕೂ ಕೇವಲ 20 ದಿನಗಳ ಹಿಂದೆ ನಡೆದಂತಹ ಕೊಲೆ ಪ್ರಕರಣ. ಇದರಲ್ಲಿ ಕೊಲೆಯಾಗಿದ್ದು ಯಾರಪ್ಪ ಅಂದರೆ ಅದು ಆನೆಮಾವುತ ನಾರಾಯಣ ಮತ್ತು ಆತನ ಸಹೋದರಿ ಯಮುನಾ. ಸ್ನೇಹಿತರೆ, ಆನೆಮಾವುತ ನಾರಾಯಣ ಮತ್ತು ಯಮುನಾ ಅವರ ಮನೆಯೊಳಗೆಯೇ ಭೀಕರವಾಗಿ ಕೊಲೆಯಾಗಿ ಬಿಟ್ಟಿದ್ರು. ಇವರ ಮನೆ ಇದ್ದದ್ದು ಧರ್ಮಸ್ಥಳ ಕ್ಷೇತ್ರದ ಸಮೀಪದಲ್ಲಿಯೇ. ಧರ್ಮಸ್ಥಳದ KSRTC ಬಸ್ ನಿಲ್ದಾಣ ಇದೆಯಲ್ಲ, ಇದರ ಪಕ್ಕದಲ್ಲಿಯೇ ಇರುವಂತಹ ಪ್ರದೇಶ ಅದು. ಪುರ್ಜೆಬೈಲು ಅಂತ ಕೂಡ ಈ ಪ್ರದೇಶವನ್ನು ಕರೆಯಲಾಗುತ್ತೆ. ಇಲ್ಲಿಯೇ ಆನೆಮಾವುತ ನಾರಾಯಣ ಮತ್ತು ಅವನ ಕುಟುಂಬ ವಾಸವಿರುತ್ತೆ. ಚಿಕ್ಕದಾದಂಥ ಒಂದು ಮನೆಯಲ್ಲಿ ಅವರ ಮನೆಯವರೆಲ್ಲರೂ ಕೂಡ ವಾಸ ಇರ್ತಾರೆ. ಸುಮಾರು 300 ವರ್ಷಗಳಿಂದಲೂ ಕೂಡ ನಾರಾಯಣ ಕುಟುಂಬಸ್ಥರು, ಆತನ ಹಿಂದಿನ ತಲೆಮಾರಿನವರು ಎಲ್ಲರೂ ಕೂಡ ಇದೇ ಜಾಗದಲ್ಲಿ ವಾಸವಿರ್ತಾರೆ. ನಾರಾಯಣನ ಮುತ್ತಜ್ಜ ಇರ್ಬೋದು, ಅಜ್ಜ ಇರ್ಬೋದು, ತಂದೆ ಇರ್ಬೋದು, ಎಲ್ಲರೂ ಕೂಡ ಇಲ್ಲಿಯೇ ಬಾಳಿ ಬದುಕನ್ನು ನಡೆಸಿರ್ತಾರೆ. ಇವರು ಕೂಡ ಅದೇ ರೀತಿಯಾಗಿ ಆ ಜಾಗದಲ್ಲಿಯೇ ವಾಸವನ್ನು ಮಾಡ್ತಾ ಬರ್ತಾ ಇರ್ತಾರೆ. ಇನ್ನು ಇವರೆಲ್ಲರೂ ಕೂಡ ಕೆಲಸ ಮಾಡ್ತಿದ್ದದ್ದು ಹೇಗಿದ್ರೆ ಎಲ್ಲಿ? ಇವರೆಲ್ಲರೂ ಕೂಡ ಕೆಲಸ ಮಾಡ್ತಿದ್ದಂಥದ್ದು ಧರ್ಮಸ್ಥಳ ಕ್ಷೇತ್ರದಲ್ಲಿಯೇ ಕೆಲಸವನ್ನು ಮಾಡಿಕೊಂಡು ಇವರೆಲ್ಲರೂ ಕೂಡ ಬರ್ತಾ ಇದ್ದಂಥವರು. ಜೊತೆಗೆ ಈ ನಾರಾಯಣ ಕೂಡ
ಆನೆಯನ್ನು ನೋಡಿಕೊಳ್ಳುವಂಥ ಕೆಲಸವನ್ನು ಧರ್ಮಸ್ಥಳ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದ. ಆನೆ ಮಾವುತನಾಗಿ ನಾರಾಯಣ ಕೆಲಸವನ್ನು ಮಾಡ್ತಾ ಇದ್ದ. ಇನ್ನು ಅವರ ತಂಗಿ ಯಮುನಾ ಕೂಡ ಇದೇ ಕ್ಷೇತ್ರದಲ್ಲಿಯೇ ಕೆಲಸವನ್ನು ಮಾಡಿಕೊಂಡಿದ್ರು. ಅಲ್ಲಿವರೆಗೆ ಎಲ್ಲವೂ ಕೂಡ ಸರಿಯಾಗಿತ್ತು. ಆದರೆ ಅವರ ಕುಟುಂಬಸ್ಥರು ದೂರಿನಲ್ಲಿ ಉಲ್ಲೇಖ ಮಾಡಿರುವಂತೆ ಇದ್ದಕ್ಕಿದ್ದ ಹಾಗೆ ಇವರೇನು ಆನೆ ಮಾವುತ ನಾರಾಯಣ ಅವರ ಕುಟುಂಬಸ್ಥರು ಇದ್ದ ಜಾಗದ ಮೇಲೆ ಕಣ್ಣು ಬೀಳುತ್ತಂತೆ. ಧರ್ಮಸ್ಥಳದಲ್ಲಿ ಆ ಜಾಗಕ್ಕೆ ಇನ್ನಿಲ್ಲದ ಡಿಮ್ಯಾಂಡ್ ಕ್ರಿಯೇಟ್ ಆಗಿತ್ತು. ಹೀಗಾಗಿ ಆ ಜಾಗದ ಮೇಲೆ ಕೆಲವರ ಕಣ್ಣು ಬಿದ್ದಿತ್ತಂತೆ. ಆ ಜಾಗವನ್ನು ಬಿಟ್ಟು ಕೊಡುವಂತೆ ಅವರು ಕೇಳ್ತಾರಂತೆ. ಆದರೆ ಅದಕ್ಕೆ ಆನೆ ಮಾವುತ ನಾರಾಯಣ ಒಪ್ಪದೇ ಇದ್ದಾಗ ಆತನಿಗೆ ನಿರಂತರವಾಗಿ ಧಮಕಿ ಹಾಕುವ ಕೆಲಸ ಆಗುತ್ತಂತೆ. ನಾವು ಆ ಜಾಗದಲ್ಲಿ ಬೇರೇನೋ ಮಾಡೋ ಪ್ಲ್ಯಾನ್ನಲ್ಲಿದ್ದೀವಿ, ಹೀಗಾಗಿ ನೀನು ಆ ಜಾಗವನ್ನು ಬಿಟ್ಟುಕೊಡಲೇಬೇಕು ಅಂಥೇಳಿ ಬೆದರಿಕೆಯನ್ನು ಹಾಕುವಂಥ ಕೆಲಸವನ್ನು ಮಾಡಲಾಗುತ್ತೆ. ಇಷ್ಟೆಲ್ಲ ಆದರೂ ಕೂಡ ಆನೆ ಮಾವುತ ಮಾತ್ರ ಈ ಜಾಗವನ್ನು ಬಿಟ್ಟು ಕೊಡೋದಕ್ಕೆ ಒಪ್ಪೋದೇ ಇಲ್ಲ. ಹೀಗಾಗಿ ಕೊನೆಗೆ ಆನೆ ಮಾವುತ ನಾರಾಯಣ ತನ್ನ ಕೆಲಸವನ್ನು ಕೂಡ ಕಳೆದುಕೊಂಡು ಮನೆಯಲ್ಲಿಯೇ ಇರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಅದಾದ ಮೇಲೆ ಕೂಡ ಈ ಧಮಕಿ ಬೆದರಿಕೆ ಯಾವುದು ಕೂಡ ನಿಲ್ಲೋದಿಲ್ಲ. ಇವೆಲ್ಲವೂ ಕೂಡ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಧಮಕಿ ಬೆದರಿಕೆ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಯಿತು, ನಾರಾಯಣನ ಪತ್ನಿ ಸುಂದರಿ ತನ್ನಿಬ್ಬರು ಮಕ್ಕಳನ್ನು ಕರೆದುಕೊಂಡು ಈ ಮನೆಯನ್ನೇ ಬಿಟ್ಟು ಹೋಗುವಂಥ ಕೆಲಸವನ್ನು ಮಾಡ್ತಾಳೆ. ಬೆಳ್ತಂಗಡಿಯಲ್ಲಿ ಇದ್ದಂತಹ ತವರು ಮನೆಗೆ ಹೋಗಿಬಿಡ್ತಾಳೆ. ಮಕ್ಕಳನ್ನಾದರೂ ಕೂಡ ಸೇಫ್ ಆಗಿಡಬೇಕು, ಈ ಪರಿಸರದಲ್ಲಿ ಅವರು ಇರೋದು ಬೇಡ, ಅವರನ್ನು ಇಂತಹ ಬೆದರಿಕೆ ಇರುವಂಥ ಜಾಗದಲ್ಲಿ ಇಟ್ಟರೆ ಭಾಳ ಕಷ್ಟ ಆಗ್ಬೋದು ಅನ್ನುವಂಥ ಕಾರಣದಿಂದಾಗಿ ಆಕೆ ಇಲ್ಲಿಂದ ಹೊರಟು ಹೋಗ್ತಾಳೆ. ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಇಲ್ಲಿ ಬರುವುದು ಹೋಗುವುದು ಈ ರೀತಿಯಾಗಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈ ವೇಳೆ ಏನಾಗುತ್ತೆ ಅಂದರೆ ಆನೆ ಮಾವುತ ನಾರಾಯಣ ಮತ್ತು ಆತನ ತಂಗಿಯಾಗಿರುವಂತಹ ಯಮುನಾ ಮಾತ್ರ ಈ ಮನೆಯಲ್ಲಿ ವಾಸವಿರ್ತಾರೆ. ಯಮುನಾಗೆ ಇಲ್ಲಿಯೇ ಕೆಲಸ ಇದ್ದುದರಿಂದ ಆಕೆ ಕೂಡ ಅನಿವಾರ್ಯವಾಗಿ ಇದೇ ಮನೆಯಲ್ಲಿ ಉಳಿದುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈ ವೇಳೆ ಕೂಡ ಅವರಿಗೆ ಸಾಕಷ್ಟು ಟಾರ್ಚರ್ಗಳನ್ನು ಕೊಡಲಾಗಿತ್ತು ಅನ್ನುವಂಥ ಒಂದು ಮಾಹಿತಿ ಇದೆ. ಅವರ ಮನೆಯ ಬಾವಿಗೆ ಏನೋ ಕೆಟ್ಟ ಪದಾರ್ಥಗಳನ್ನು ಹಾಕಿ ಆ ನೀರನ್ನೇ ಕಲುಷಿತಗೊಳಿಸೋದು, ಅವರ ಮನೆಯ ಮುಂದೆ ಗಲೀಜು ನೀರನ್ನು ಬಿಡೋದು, ಹೀಗೆ ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ಟಾರ್ಚರ್ಗಳನ್ನು ಕೊಡುವ ಕೆಲಸ ಆಗುತ್ತಂತೆ. ಇಷ್ಟೆಲ್ಲ ಆದರೂ ಕೂಡ ನಾರಾಯಣ ಮಾತ್ರ ಇದ್ಯಾವುದಕ್ಕೂ ಕೂಡ ತಲೆಯನ್ನೇ ಕೆಡಿಸಿಕೊಳ್ಳೋದಿಲ್ಲ. 2012 ಸೆಪ್ಟೆಂಬರ್ 20ನೇ ತಾರೀಕು ಗಣೇಶ ಚತುರ್ಥಿಯ ಸಮಯ. ಹೀಗಾಗಿ ಅಲ್ಲಲ್ಲಿ ನಾಟಕ, ಭಜನೆ ಈ ಥರದ್ದೆಲ್ಲ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ನಾರಾಯಣ ಮತ್ತು ಯಮುನಾ ಕೂಡ ಅಲ್ಲೇ ಪಕ್ಕದಲ್ಲಿ ನಡೀತಾ ಇದ್ದಂಥ ಒಂದು ನಾಟಕವನ್ನು ನೋಡಿಕೊಂಡು ಬಂದು ಮನೆಯಲ್ಲಿ ಮಲಗಿರ್ತಾರೆ. ಆದರೆ ಮನೆಯಲ್ಲಿ ಬಂದು ಮಲಗಿದವರು ಸುಮಾರು ಮಧ್ಯಾಹ್ನ 12 ಗಂಟೆ ಆದರೂ ಕೂಡ ಇವರ ಮನೆ ಬಾಗಿಲು ಓಪನ್ ಆಗೋದೇ ಇಲ್ಲ. ಇದನ್ನು ನೋಡಿದಂಥ ಪಕ್ಕದ ಮನೆಯವರು ಏನಾಗಿರ್ಬೋದು ಹಾಗಿದ್ರೆ, ಇನ್ನೂ ಕೂಡ ಬಾಗಿಲು ತೆಗೆದಿಲ್ಲ ಅಂತ ಹೇಳಿ ಅವರು ಕೂಡ ಒಂದು ರೀತಿಯಾಗಿ ಆತಂಕಕ್ಕೊಳಗಾಗಿ ಬಾಗಿಲನ್ನು ಬಡಿಯುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ನಂತರ ಬಾಗಿಲನ್ನು ಒಡೆದು ಒಳಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ನಾರಾಯಣ ಮತ್ತು ಯಮುನಾ ಇಬ್ಬರೂ ಕೂಡ ಭೀಕರವಾಗಿ ಕೊಲೆಯಾಗಿರ್ತಾರೆ. ಅತ್ಯಂತ ಭೀಕರವಾಗಿ ಇಬ್ಬರ ತಲೆಯನ್ನು ಕೂಡ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಲಾಗಿರುತ್ತೆ. ಮನೆಯಲ್ಲಿ ಆದರೆ ಏನೂ ಕೂಡ ಕಳ್ಳತನ ಆಗಿರೋದಿಲ್ಲ. ಬದಲಾಗಿ ಒಂದಿಷ್ಟು ಕಾಗದ ಪತ್ರಗಳಿದ್ದಂತಹ ಪೆಟ್ಟಿಗೆಯನ್ನು ಮಾತ್ರ ದೂರದಲ್ಲಿ ಬಿಸಾಡಲಾಗಿರುತ್ತೆ. ಜೊತೆಗೆ ಅಲ್ಲಿ ಏನು ಕಪಾಟಿನಲ್ಲಿದ್ದಂಥ ಕೆಲವು ವಸ್ತ್ರಗಳನ್ನು, ಬಟ್ಟೆಗಳನ್ನು ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿ ಮಾಡಿ ಅಲ್ಲಿಂದ ಎಲ್ಲರೂ ದುಷ್ಕರ್ಮಿಗಳು ಹೋಗಿರ್ತಾರೆ. ಇನ್ನು ವಿಷಯ ತಿಳಿದ ತಕ್ಷಣ ಅಲ್ಲಿಗೆ ಆನೆ ಮಾವುತನ ಪತ್ನಿ ಸುಂದರಿ ಅಲ್ಲಿಗೆ ಬರ್ತಾಳೆ. ಅವಳಿಗೆ ಒಂದು ರೀತಿಯಾದಂಥ ಅನುಮಾನ ಮೂಡೋದಕ್ಕೆ ಶುರುವಾಗುತ್ತೆ. ಈ ಜಾಗದ ಸಂಬಂಧ ಬೆದರಿಕೆ ಹಾಕಿದ್ರಲ್ಲ, ಅವರೇ ಏನಾದರೂ ಕೊಲೆ ಮಾಡಿರ್ಬೋದು ಅನ್ನುವಂಥ ಸಂಶಯ, ಅನುಮಾನ ಎಲ್ಲವೂ ಕೂಡ ಸುಂದರಿಗೆ ಮೂಡೋದಕ್ಕೆ ಶುರುವಾಗುತ್ತೆ. ಹೀಗಾಗಿ ಅವರ ವಿರುದ್ಧವೇ ದೂರು ನೀಡಲು ಸುಂದರಿ ಮುಂದಾಗ್ತಾರೆ. ಆದರೆ ಪೊಲೀಸರು ಆ ದೂರನ್ನು ಸ್ವೀಕರಿಸೋದಿಲ್ಲ. ಬದಲಾಗಿ ಸುಂದರಿ ಯಾರ ವಿರುದ್ಧ ಅನುಮಾನವನ್ನು ಹೊರಹಾಕಿರ್ತಾರಲ್ಲ ಅವರಿಂದಲೇ ದೂರನ್ನು ಸ್ವೀಕರಿಸಿ ತನಿಖೆಯನ್ನು ನಡೆಸೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಮೊದಲಿಗೆ ಇದನ್ನು ಕಳ್ಳತನ ಅಂತ ಬಿಂಬಿಸುವ ಪ್ರಯತ್ನಗಳು ಎಲ್ಲವೂ ಕೂಡ ನಡೆಯುತ್ತೆ.
ಹಕ್ಕಿಪಿಕ್ಕಿಗಳು ಯಾರೋ ಬಂದು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ಅಂಥೇಳಿ ನಂಬಿಸುವಂತಹ ಪ್ರಯತ್ನ ನಡೆಯುತ್ತೆ. ಆದರೆ ನಾರಾಯಣನ ಕುಟುಂಬಸ್ಥರೇ ಹೇಳೋ ಪ್ರಕಾರ ಕಳ್ಳತನ ಆಗೋದಕ್ಕೆ ಆ ಮನೆಯಲ್ಲಿ ಅಂಥದ್ದು ಏನೂ ಇರಲಿಲ್ಲ, ಹೀಗಾಗಿ ಕಳ್ಳತನ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತನ್ನು ಅವರು ಹೇಳ್ತಾನೆ ಬರ್ತಿದ್ದಾರೆ. ಜೊತೆಗೆ ಕಳ್ಳತನ ಮಾಡೋರು ಎರಡೆರಡು ಕೊಲೆಗಳನ್ನು ಈ ರೀತಿಯಾಗಿ ಭೀಕರವಾಗಿ ಮಾಡಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಕೂಡ ಎಲ್ಲರೂ ಕೂಡ ಹೇಳ್ತಿರುವಂಥ ವಿಚಾರ. ಇನ್ನೊಂದು ವಿಚಾರ ಅಂದರೆ ಮೃತ ಏನು ಯಮುನಾ ಇದ್ದಾರಲ್ಲ, ಈಕೆಯ ಮೈ ಮೇಲೆ ಲೈಂಗಿಕ ದೌರ್ಜನ್ಯ ಕೂಡ ಆಗಿರುವಂತಹ ಕೆಲವು ಕುರುಹುಗಳು ಕೂಡ ಪತ್ತೆಯಾಗಿತ್ತು. ಆದರೆ ಇದ್ಯಾವುದನ್ನು ಕೂಡ ಪೊಲೀಸರು ಕೂಡ ಪರಿಗಣಿಸುವುದಿಲ್ಲ. ಇದನ್ನು ಕಳ್ಳತನ ಅಂತಲೇ ಬಿಂಬಿಸುವ ಪ್ರಯತ್ನ ನಡೆದು ಹೋಗುತ್ತೆ. ಆನೆ ಮಾವತನ ಕುಟುಂಬಸ್ಥರು ಕೊಟ್ಟಂತಹ ದೂರಿನ ಪ್ರಕಾರ ಯಾವುದೇ ತನಿಖೆ ನಡೆಯೋದೇ ಇಲ್ಲ. ಕೊನೆಗೆ ಆ ಮನೆಯೊಳಗಿದ್ದಂಥ ವಸ್ತುಗಳನ್ನು ಕೂಡ ಅವರ ಕುಟುಂಬಸ್ಥರಿಗೆ ಕೊಡೋದಿಲ್ಲ. ನಾರಾಯಣ ಮತ್ತವನ ತಂಗಿ ಕೊಲೆಯಾದ ಕೆಲವು ದಿನಗಳಲ್ಲಿ ಆ ಮನೆಯನ್ನು ಕೂಡ ಡೆಮಾಲಿಷ್ ಮಾಡಲಾಗುತ್ತೆ. ಇದೀಗ ಈ ಜಾಗದಲ್ಲಿ ಬೃಹತ್ತಾದಂಥ ಹೋಟೆಲ್ ಕೂಡ ತಲೆ ಎತ್ತಿ ನಿಂತಿದೆ. ಇಲ್ಲಿಗ ಸಾಕಷ್ಟು ಜನರು ಕೂಡ ಹೋಗ್ತಾರೆ. ನೀವು ಕೂಡ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಭೇಟಿಯನ್ನು ಕೊಟ್ಟು ಬಂದಿರ್ತೀರ. ಹೀಗಾಗಿ ಈ ಕುಟುಂಬಕ್ಕೆ ಅಥವಾ ಈ ಒಂದು ಕೊಲೆ ಪ್ರಕರಣದಲ್ಲಿ ಏನಾಯಿತು, ಏನು ಹೋಯಿತು, ಯಾವುದು ಕೂಡ ಇಲ್ಲಿವರೆಗೂ ಕೂಡ ಗೊತ್ತಾಗೋದಿಲ್ಲ. ಈ ಪ್ರಕರಣದಲ್ಲಿ ಪೊಲೀಸರು ಈಗಾಗಲೇ ರಿಪೋರ್ಟನ್ನು ಕೂಡ ಹಾಕಿರುವಂಥದ್ದು. ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಕೋರ್ಟಿನ ಮೊರೆಯನ್ನು ಕೂಡ ಹೋಗಿದ್ದಾರೆ. ಹೈಕೋರ್ಟ್ನಲ್ಲಿಯೂ ಕೂಡ ಈ ಒಂದು ಪ್ರಕರಣ ನಡೀತಾ ಇರುವಂಥದ್ದು. ಹೈಕೋರ್ಟ್ನಲ್ಲಿ ಸದ್ಯಕ್ಕೆ ಈ ಪ್ರಕರಣ ಇರುವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಮುಸುಕುದಾರಿ ಅನಾಮಿಕ ಹೇಳ್ತಿರೋ ನೂರಾರು ಶವಗಳ ಪ್ರಕರಣ ಒಂದು ಕಡೆ ಆದರೆ ಇಂತಹ ಅನೇಕ ಪ್ರಕರಣಗಳು ಕೂಡ ಸಾಕಷ್ಟು ಅನುಮಾನಗಳನ್ನು ಹುಟ್ಟು ಹಾಕ್ತಿವೆ. ಹಾಗಿದ್ರೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.